ನನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಅದು ಮಾಧ್ಯಮದಲ್ಲೂ ಕೂಡ ಬಂದಿದೆ. ಮೊದಲ ಸಭೆಯಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಧಮಕಿ ಹಾಕಿರುವಂತದ್ದು ಪೊಲೀಸ್ ಅಧಿಕಾರಿಗಳಿಗೆ ಇನ್ನು ಮುಂದೆ ನಡೆಯಲ್ಲ, ಆಗಲ್ಲ, ಈಗಲ್ಲ ಈ ಚಾಳಿಯನ್ನ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಅಂದ್ರೆ ಗೂಂಡಾಗಿರಿ, ಗೂಂಡಾಗಿರಿ ಅಂದ್ರೆ ಕಾಂಗ್ರೆಸ್. ಪ್ರತಿ ಸರ್ಕಾರ ಬಂದಾಗೂ ಕೂಡ ಅದೇ ಅಧಿಕಾರಿಗಳೇ ಇರೋದು. ಕಾಂಗ್ರೆಸ್ ಇದ್ದಾಗೂ ಅದೇ ಅಧಿಕಾರಿ ಇರ್ತಾರೆ, ಬಿಜೆಪಿ ಇದ್ದಾಗೂ ಅದೇ ಅಧಿಕಾರಿ, ದಳ ಇದ್ದಾಗೂ ಅದೇ ಅಧಿಕಾರಿಗಳಿರ್ತಾರೆ. ಆದರೆ ಸಭೆ ಕರೆದು ಈ ತರ ಅಧಿಕಾರಿಗಳಿಗೆ ನೀವು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದೀರಾ, ನೀವು ಬಿಜೆಪಿಗೆ ಬೆಂಬಲ ಮಾಡಿದ್ದೀರಾ, ಕೇಸರಿ ಶಾಲ ಹಾಕಿದ್ದೀರಾ, ಈ ತರದೆಲ್ಲ ಧಮಕಿ ಹಾಕುವಂಥದ್ದು ಒಳ್ಳೆ ನಡವಳಿಕೆ ಅಲ್ಲ. ಹೊಸದಾಗಿ ಸರ್ಕಾರ ಬಂದಿದೆ, ಜನರ ಬಯಕೆ ಏನಿದೆ, ನೀವು ಗ್ಯಾರಂಟಿ 5 ಗ್ಯಾರಂಟಿ ಜೂನ್ 1ನೇ ತಾರೀಕಿಂದನೇ ಕೊಡ್ತೀನಿ ಅಂತ ಹೇಳಿದ್ರಿ. ಆ ಜೂನ್ 1ನೇ ತಾರೀಕು ಮುಗಿದು ಬಹಳ ದಿನ ಆಗೋಗ್ಬಿಟ್ಟಿದೆ. ಕೊಡಬೇಕಾಯ್ತು, ಜೂನ್ 1ನೇ ತಾರೀಕು ಒಳಗಡೆ ಎಲ್ಲ ಅನೌನ್ಸ್ ಮಾಡಬೇಕಾಯ್ತು. ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಕೊಟ್ಟಿದ್ರೆ ಅದು ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ, ಯಾವುದೂ ಅನೌನ್ಸ್ಮೆಂಟೇ ಆಗಿಲ್ಲ. ಬರ್ತಾ ಇದೆ ಈಗ ಜೂನ್. ಅದರ ಕಡೆ ಗಮನವನ್ನ ಬೇರೆಡೆ ಅಂದ್ರೆ ಈ ಗ್ಯಾರಂಟಿಗಳ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಬಸ್ಸಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ, ರೇಷನ್ ಬಗ್ಗೆ ಗಲಾಟೆ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಸಿಟಿ ಬಗ್ಗೆ ಗಲಾಟೆ ಮಾಡ್ತಾ ಇದ್ದಾರೆ. ಇದನ್ನ ಬೇರೆ ಕಡೆ ಗಮನ ಸೆಳೆಯೋಕ್ಕೋಸ್ಕರ ಇವತ್ತು ಈ ರೀತಿ ಡೈವರ್ಟ್ ಮಾಡುವಂತ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡಲ್ಲ. ದಯವಿಟ್ಟು ನೀವು ಗ್ಯಾರಂಟಿಯನ್ನ ಸರ್ಕಾರ ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ನಾವು ಆದೇಶ ಮಾಡ್ತೀರಿ ಅಂದ್ರಿ. ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನೀವು ಮಾಡಿದ್ದೀರ. ಅದ್ರ ಬಗ್ಗೆ ಮಾತಾಡಿ. ಅದು ಬಿಟ್ಟು ನೈತಿಕ ಪೊಲೀಸ್ಗಿರಿ ಬಗ್ಗೆ, ಕೇಸರೀಕರಣದ ಬಗ್ಗೆ ಮಾತಾಡಕ್ಕೆ ಬಹಳ ಟೈಮ್ ಐತೆ. ಮುಂದೆ ಅಸೆಂಬ್ಲಿ ನಡೀತಾ, ಹಾಗೆಲ್ಲ ಮಾತಾಡೋಣ. ಈಗ ಫಸ್ಟ್ ಗ್ಯಾರಂಟಿ ಬಗ್ಗೆ ಮಾತಾಡಿ ಅಂತ ನಾನು ಅವ್ರಿಗೆ ಸಲಹೆಯನ್ನ ಕೊಡ್ತಾ ಇದ್ದೀನಿ. ಸಿಎಂ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತೆ ಡಿಕೆ ನಡುವೆ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ. ಅದು ಮತ್ತೊಂದು ಹಂತಕ್ಕೆ ಹೋಗಿದೆ ಸರ್. ಡಿಕೆ ಸುರೇಶ್ ಮತ್ತೆ ಈ ಕಡೆ ಎಂಪಿ ಪಾಟೀಲ್ಗೆ ಇವತ್ತು ಸಿಎಲ್ಪಿ ಮೀಟಿಂಗ್ ನಂತರ ಒಂದು ಗಲಾಟೆ ಆಗಿದೆ. ನೋಡಿ, ಇದು ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಅಲ್ಲ, ಇದು ಸಮ್ಮಿಶ್ರ ಸರ್ಕಾರ. ಡಿಕೆ ಮತ್ತು ಸಿದ್ದರಾಮಯ್ಯನವರ ಸಮ್ಮಿಶ್ರ ಸರ್ಕಾರ. ಆದ್ದರಿಂದ ಈ ಸಮ್ಮಿಶ್ರ ಸರ್ಕಾರ ಹೇಗೆ ನಡೀತಾ ಇದೋ ಹಾಗೆ ನಡೀತಾ ಇದೆ. ನಾರ್ಮಲಿ ನಾನು ನೋಡಿದ ಪ್ರಕಾರ, ನಾನು ಉಪಮುಖ್ಯಮಂತ್ರಿ 10 ವರ್ಷದಿಂದನೇ ನಾನು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಮಾತಾಡುವಾಗ ಯಾರು ಕೂಡ ಬದಲು ಮಾತಾಡುವಂತ ಅಭ್ಯಾಸನೇ ಇರಲ್ಲ, ಮತ್ತೊಂದು ಸಭೆ ಮಾಡುವಂತ, ಕಾಮೆಂಟ್ ಮಾಡುವಂತ ಅಭ್ಯಾಸ ಇರಲ್ಲ. ಆದರೆ ಇಲ್ಲೇನಾಗ್ತಾ ಇದೆ, ಸಿದ್ದರಾಮಯ್ಯನವರು ಮಾತಾಡಿದ್ಮೇಲೆ ನಾನು ಮಾತಾಡೇಬೇಕು ಅನ್ನೋ ಒಂದು ಚಾಳಿ ಡಿ.ಕೆ. ಶಿವಕುಮಾರ್ ಹತ್ರ ಬಂದಿದೆ. ಅಂದ್ರೆ ಪರ್ಯಾಯವಾಗಿ ಅವ್ರಿಗೆ ಕೌಂಟರ್ ಆಗಿ ನಾನು ಮಾತಾಡೇಬೇಕು ಅನ್ನೋ ಒಂದು ಚಾಳಿ ಏನಾಗಿದೆ, ಇದು ಒಳ್ಳೇದಲ್ಲ. ಸಂವಿಧಾನ ಪ್ರಕಾರನೂ ಕೂಡ ಡೆಪ್ಟಿ ಸಿಎಂ ಅನ್ನೋ ಪದ ಎಲ್ಲೂ ಇಲ್ಲ ಸಂವಿಧಾನದಲ್ಲಿ, ರೂಲ್ಸ್ ಅಲ್ಲೂ ಇಲ್ಲ, ರೆಗ್ಯುಲೇಷನ್ ಅಲ್ಲೂ ಇಲ್ಲ. ಅದೊಂದು ಜನರಿಗೆ ತೋರಿಕೆ ಮಾಡೋಕ್ಕೋಸ್ಕರ ಪಾರ್ಟಿ ಮಾಡಿರೋವಂಥದ್ದು. ಆದರೆ ಪ್ರತಿ ಸಭೆಯಲ್ಲೂ ನೋಡ್ತಾ ಇದ್ದೀರಿ, ಪ್ರತಿ ವಿಸಿಟ್ ಅಲ್ಲೂ ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿಗೆ ಕೌಂಟರ್ ಆಗಿ ಮಾಡುವಂತ ಒಂದು ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ಅನಿಸ್ತೈತೆ. ಈಗಲೇ ಧಮಕಿ, ಬೆದರಿಕೆ, ಬಿಜೆಪಿಗೆ ಬೆದರಿಕೆ, ಕಾಂಗ್ರೆಸ್ಗೆ ಬೆದರಿಕೆ, ಎಲ್ಲರಿಗೂ ಬೆದರಿಕೆ ಆಗುವಂತ ಒಂದು ವಾತಾವರಣ ಇವತ್ತು ಸರ್ಕಾರದಲ್ಲಿ ಮೂಡ್ತಾ ಇದೆ. ನನ್ಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಯಾಕೋ ಮೌನವಾಗಿ ಇದ್ದಾರೆ. ಎಲ್ಲ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಯಾಕಾಗಿದ್ದಾರೆ, ಏನಾಗಿದ್ದಾರೆ ಗೊತ್ತಿಲ್ಲ. ಆದರೆ ಈ ದೌರ್ಜನ್ಯ ಬಹಳ ದಿನ ಕರ್ನಾಟಕ ಜನ ಕ್ಷಮಿಸಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್. ಅದು ಅವ್ರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ಬೆಳವಣಿಗೆ. ಅದು ಅವ್ರ ಪಾರ್ಟಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಅದರಿಂದ ಅವ್ರ ಪಾರ್ಟಿಯ ಆಂತರಿಕ ವಿಚಾರದ ಬಗ್ಗೆ ನಂದು ನೋ ಕಾಮೆಂಟ್.